ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಥಂಬ್ನೇಲ್ ನೋಡೇ ಇದ್ದೀರಾ. ಸೊ ಇವತ್ತು ನಮ್ಮ ಹತ್ರ ಇದೆ ಹೀರೋ ಎಕ್ಸ್ಟ್ರೀಮ್ 250R. ಸೊ ಇದ್ರ ಬಗ್ಗೆ ನಾನೇನು ಜಾಸ್ತಿ ಡೀಟೇಲಾಗಿ ಮಾತಾಡೋಕ್ಕೋಗಲ್ಲ. ನನ್ನ ಫ್ರೆಂಡ್ ತೊಗೊಂಡಿದ್ದಾನೆ ಗಾಡಿ. ಸೊ ಬೇಸಿಕ್ ಥಿಂಗ್ಸ್ ಅಷ್ಟೇ ಹೇಳ್ಬೋದು. ಲೈಕ್ ಏನಂದರೆ, ಒಂದು 250 ಸೆಗ್ಮೆಂಟಲ್ಲಿ ಹೀರೋದವರು ಗಾಡಿ ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಎಕ್ಸ್ಪಲ್ಸು ಬಂತು. ಬಟ್ ಇದು ತುಂಬ ಕಡಿಮೆ ನೋಡೋಕ್ಕೆ ಸಿಕ್ತು ಜನಕ್ಕೆ. ತುಂಬ ಕಡಿಮೆ ಜನ ತೊಗೊಂಡಿದ್ದಾರೆ ಅದನ್ನು. ಸೊ ನೋಡ್ಬೋದು ನೀವು, ಗಾಡಿ ಡಿಸೈನ್ ಬಂದ್ಬಿಟ್ಟು ಹಿಂಗಿದೆ. ಮಿರರ್ಸ್ ತೆಗ್ದಿದ್ದಾನೆ ಅವನು. ನನಗೆ ಈ ಗಾಡೀಲಿ ಭಾಳ ಇಷ್ಟ ಆಗಿದ್ದು ಅಂತಂದರೆ ಈ ಹ್ಯಾಂಡಲ್ ಬಾರ್ಗಳು, ಡ್ರ್ಯಾಗ್ ಹ್ಯಾಂಡಲ್ ಬಾರ್ ಥರ ಕೊಟ್ಟಿದ್ದಾರೆ. ಆಮೇಲೆ ಆ್ಯಸ್ ಯೂಶುವಲ್ ಹೆಡ್ಲೈಟ್ಸ್ LED ಬರುತ್ತೆ, ಲಿಕ್ವಿಡ್ ಕೂಲ್ಡ್ ಇಂಜಿನು ಮತ್ತು ABS. ಆಮೇಲೆ ಸ್ಪೆಸಿಫಿಕೇಷನ್ಸ್ ಎಲ್ಲರಿಗೂ ಗೊತ್ತು ಇದ್ರ ಬಗ್ಗೆ. ಸೊ ಜಸ್ಟ್ ಹಂಗೆ ಒಂದು ರೈಡ್ ವ್ಲಾಗ್ ಮಾಡೋಣ. ಸೊ ಬನ್ನಿ ಹೋಗೋಣ. ಸೊ ನೋಡ್ಬೋದು ನೀವು, ಸ್ಪೀಡೋಮೀಟರ್ ಈ ಥರ ಸಿಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಮೋಡ್ ಇದೆ, ಆಟೋ ಅಪೀರೆನ್ಸ್, ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ ಗಾಡಿಯಲ್ಲಿ. ಸೊ ಬ್ಲೂಟೂತ್ ಕನೆಕ್ಟಿವಿಟಿನೂ ಇದೆ, ಆ್ಯಪು ಇದೆ ಇದರದ್ದು. ಸೊ ನೀವು ಫೋನಲ್ಲೇ ಎಲ್ಲ ಟ್ರ್ಯಾಕ್ ಮಾಡ್ಬೋದು ಗಾಡಿ ಬಗ್ಗೆ. ಟ್ಯಾಂಕ್ ಇಷ್ಟು ದೊಡ್ಡದಿದೆ ಗುರು, ಆದರೆ 11 ಲೀಟರ್ಸ್ ಟ್ಯಾಂಕೆ. ಇಲ್ಲಿ ನಿಮಗೆ USB ಚಾರ್ಜರ್ ಸಿಗುತ್ತೆ. ಸೊ ಎಕ್ಸಾಸ್ಟ್ ನೋಡಿ ಕೇಳೋಣ ಬನ್ನಿ. ಸಕ್ಕತ್ತಾಗಿದೆ ಗುರು. ಸಿಂಗಲ್ ಸಿಲಿಂಡರ್ ಆದ್ರೂ ಲೈಕ್ ಇದನ್ನ ಏನಂತಾರೆ, ಎಕ್ಸಾಸ್ಟ್ ಚೇಂಜ್ ಮಾಡಬಾರ್ದು. ಸ್ಟಾಕಲ್ಲಿ ಒಂಥರ ಇಂಜಿನ್ ಸೌಂಡಿಗೂ ಎಕ್ಸಾಸ್ಟ್ ಸೌಂಡಿಗೂ ಒಳ್ಳೆ ಸೌಂಡ್ ಮ್ಯಾಚ್ ಆಗುತ್ತೆ. ಈ ಕಡೆ ನೋಡಲೇ ಇಲ್ಲ ಗುರು, ಹೋಗ್ಲಿ ಬಿಟ್ಟು ನಾನೇ ನೋಡಬೇಕಿತ್ತು. ಒಳ್ಳೆ ಹಿಡಿಯೋದು ಗುರು. ನನಗೆ ಬ್ರೇಕಿಂಗ್ ಒಂದು ಇನ್ನೊಂದು ಚೂರು ಶಾರ್ಪ್ ಇರಬೇಕಿತ್ತು ಅನ್ನಿಸ್ತು. ಬ್ರೇಕ್ಸ್ ಸಖತ್ತಾಗಿ ಓಡೋದು ಗುರು ಗಾಡಿ ಮಾತ್ರ. ಹೀರೋದು ಅನ್ಸೋದೇ ಇಲ್ಲ ಗಾಡಿ. ಒಳ್ಳೆ 4000-5000 RPM ಆಗ್ತಿದ್ದಂಗೆ ಒಳ್ಳೆ ಪುಲ್ ಇದೆ ಗಾಡಿ ಮಾತ್ರ. ಆದರೆ ಸ್ವಲ್ಪ ಈ ಫೈಬರ್ ಪಾರ್ಟ್ಸ್ಗಳು ವೈಬ್ರೇಷನ್ ಇದೆ, ಇದ್ದೇ ಇರುತ್ತೆ. ಫೈಬರ್ ಪಾರ್ಟ್ಸ್ ಅಲ್ಲ, ಸ್ವಲ್ಪ ವೈಬ್ರೇಷನ್ ಇರುತ್ತೆ. ಇನ್ನೊಂದೇನು ಹೇಳ್ಬೇಕಂದ್ರೆ, ಟಯರ್ಸ್ ಇನ್ನೊಂದು ಸ್ವಲ್ಪ ಒಳ್ಳೆ ಟಯರ್ಸ್ ಕೊಡ್ಬೋದಿತ್ತು. ಯಾಕಂದರೆ ಇದಷ್ಟು ಕಾನ್ಫಿಡೆನ್ಸ್ ಇಲ್ಲ ಇದರಲ್ಲಿರೋ ಟಯರ್ಸು. ಹಿಂದ್ಗಡೆ ಸೀಟ್ ಹೈಟ್ ಇರೋದ್ರಿಂದ ಎಲ್ಲ ವೇಟು ಜಾಸ್ತಿ ಮುಂದೆನೇ ಬೀಳುತ್ತೆ. ಸೊ ಹಿಂದ್ಗಡೆ ಟಯರು ನಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಕೊಡಬೇಕಿತ್ತು, ಹಿಂದ್ಗಡೆದು ಮುಂದ್ಗಡೆದು. ಎಕ್ಸಾಸ್ಟ್ ಇಲ್ಲದೆ ಇರೋದ್ರಿಂದ, ಲೈಕ್ ಸ್ಟಾಕಲ್ಲಿ ಇರೋದ್ರಿಂದ ಇನ್ಲೈನ್ 4 ಥರ ಸೌಂಡ್ ಬರ್ತಿರ್ಬೋದು ನಿಮಗೆ. ಊರಿಗೆ ಬಂದಿರೋದ್ರಿಂದ ಗ್ಲೌಸ್ ಎಲ್ಲ ಬಿಟ್ಟು ಬಂದೆ. ಸೊ ಗ್ಲೌಸ್ ಒಂದಿಲ್ಲ. ಸೊ ನಾವು ಇವಾಗ NH4 ಹತ್ತುತ್ತಾ ಇದ್ದೀವಿ.
ಒಳ್ಳೆ ಇನಿಷಿಯಲ್ ಇದೆ ಗುರು. $250cc ಅಲ್ಲಿ ಒಳ್ಳೆ ಬಜೆಟಲ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಇದನ್ನು. ಆನ್ ರೋಡ್ ನಿಮಗೆ ಅರೌಂಡ್ 230-40 ಆಗ್ಬೋದೇನಪ್ಪ ಇದು. ಒಳ್ಳೆ ಗಾಡಿ ಮಾತ್ರ. ಸೊ ಬನ್ನಿ ಫಸ್ಟ್ ಗೇರಲ್ಲಿ ಎಷ್ಟು ಹೋಗೋದು ನೋಡೋಣ. $52, $73, $96. ಸಖತ್ ಲೈಟ್ ವೇಟ್ ಇದೆ ಗಾಡಿ ಮಾತ್ರ. ನೋಡಿ ಹೊಡೆದ್ರೆ ಹಂಗೆ ವೀಲೆ ಹೊಡಿಬೋದು. $148 ಮ್ಯಾಕ್ಸ್ ನನ್ನ ಕೈಲಿ ಹೋಗಿದ್ದು. ಆದರೆ ಗಾಡಿ ಟೂರಿಂಗಿಗೆಲ್ಲ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಯಾರಾದರೂ 250cc ಗಾಡಿ ಒಳ್ಳೆ ಬಜೆಟಲ್ಲಿ ಬೇಕಾದರೆ ಆರಾಮಾಗಿ ಹೋಗ್ಬೋದು ಹೀರೋ ಎಕ್ಸ್ಟ್ರೀಮ್ 250R. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆ ಯಾವ್ದಾದ್ರು ಗಾಡಿ ಬೇಕಂದರೆ ಕಮೆಂಟ್ ಮಾಡಿ, ಆ ಗಾಡಿನ ನಾನು ತೊಗೊಂಬಂದು ಓಡಿಸಿ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್.